ನನಗೆ ಯಾವ ಥರ ನೇಮ ಬಿಟ್ಟ ಇವನು. ನಾನು ಇವನನ್ನ ಒಳ್ಳೆಯವನು ಅಂದ್ಕೊಂಡಿದ್ದಕ್ಕೆ ಎಂಥ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟ. ನಾನು ನಮ್ಮ ರಾಮು ಮಾಮನ್ನೇ ಮದುವೆ ಆಗಿದ್ರೆ ಆಗ್ತಿತ್ತಪ್ಪ. ಇವನು ಲವ್ ಮಾಡ್ತಿರೋ ವಿಚಾರನ ರಾಮು ಮಾಮಂಗೆ ಹೇಳಿರ್ತಾನೆ ಇವನು. ಹೆಂಗೆ ಮನೇಲಿ ಅವನನ್ನೇ ಮದುವೆ ಆಗೋದು, ರಾಮು ಮಾಮನ್ನೇ ಮದುವೆ ಆಗಬೇಕಲ್ಲ. ಈ ಸೋಮು ಮಾತ್ರ ಬೇಡಪ್ಪ, ಇವನು ಆಂಟಿ ಲವರು. ಹಲೋ ಸಿಸ್ಟರ್, ಯಾಕೆ ಏನಾಯ್ತು ಈ ತರ ನಿಂತ್ಕೊಂಡಿದ್ದೀರಾ? ಇದ್ಯಾರಪ್ಪ ನನ್ನ ಸಿಸ್ಟರ್ ಅಂತೇಳಿ ಹೆಗ್ಲ ಮೇಲೆ ಕೈ ಹಾಕ್ತಾರೆ? ಯಾರಿದು? ಓ ವೀಣಾ, ನೀನಾ? ಯಾವಾಗ ಬಂದೆ? ಊರಿಗೆ ಹೋಗಿದ್ದಂತಲ್ಲ. ಅಯ್ಯೋ ನಮ್ಮ ಹುಡುಗ ಅಂತಿದ್ನಪ್ಪ. ಯಾರು ಯಾರು ನಿಮ್ಮ ಹುಡುಗ? ನಾನು ಹೋಗಿರೋದು ಅವ್ರಿಗೆ ಹೆಂಗ್ ಗೊತ್ತು? ಯಾರು ಹೇಳಿದ್ದು ನಿಮಗೆ? ಸೋಮು ಇದ್ದಾರಲ್ಲ, ಅವ್ರು ಹೇಳಿದ್ದು. ಅಬ್ಬಾ, ಈಗ ಸದ್ಯ ನಮ್ಮ ರಾಮನ ಇಷ್ಟಪಡ್ತಿಲ್ಲಲ್ಲ ಇವಳು. ಸೋಮನ್ ತಾನೇ ಹೇಗಾದ್ರೂ ಲವ್ ಮಾಡ್ಕೊಳ್ಳಿ, ಹೇಗಾದ್ರೂ ಮದುವೆ ಮಾಡ್ಕೊಳ್ಳಿ. ಈ ಊರಾಗೆ ಒಂದು ದೊಡ್ಡ ಕುಡ್ಕ. ಇವಳಿಗೆ ಅರ್ಥ ಆಗುತ್ತೆ ಯಾವಾಗ. ಏನು ಸೋಮಣ್ಣನ ನೀವು ಲವ್ ಮಾಡ್ತಿದ್ದೀರಾ? ನೀವು ಮದುವೆ ಆಗ್ತೀರಾ ಅವ್ರನ್ನ? ಇದೇನಪ್ಪ ಇದು? ನಾನು ರಾಮು ಅನ್ನಕ್ಕೋಗಿ ಸೋಮು ಅನ್ಬಿಟ್ನಾ? ಅಯ್ಯೋ, ನಾನೇ ಎಂತ ದೊಡ್ಡ ಕೆಲಸ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ವೀಣಾ, ಅದು ಸೋಮು ಅಲ್ಲ, ರಾಮು. ನಮ್ಮ ಮಾವನೇ ನಾನು ಮದುವೆ ಆಗ್ತಿರೋದು. ಅದು ಸೋಮು ಅಂತ ಬೈ ಮಿಸ್ಟೇಕಾಗಿ ಬಂದ್ಬಿಡ್ತು. ಅವ್ರ ಜೊತೆಗೆ ಇರ್ತಾರಲ್ಲ ಅವರು, ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ. ಅಯ್ಯೋ ಬಿಡಿ ಸಿಸ್ಟರ್, ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀರಾ? ಅದಕ್ಕೆ ಯಾರಾದ್ರೂ ಮದುವೆ ಆಗ್ಬೇಕಲ್ಲ. ಇನ್ನೇನು ಎಲ್ಲರದು ಸೆಕೆಂಡ್ PU ಮುಗೀತು, ಇನ್ನೊಂದು ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಮದುವೆ ಮಾಡ್ತಾರಲ್ಲ. ಹೌದು ವೀಣಾ, ನೀನು ಯಾರನ್ನ ಮದುವೆ ಆಗ್ತೀಯಾ? ನಿಮ್ಮ ಊರಾಗೆ ನಿಮ್ಮಪ್ಪ ನಿಮ್ಮಮ್ಮ ಕೋಟಿ ಕೊಳ ಅಂತೆ. ಹಂಗಾದ್ರೆ ನೀನನ್ನು ಯಾರಾದ್ರೂ ದೊಡ್ಡ ಸಾಹುಕಾರ ಮನೆಗೆ ಮದುವೆ ಮಾಡ್ತಾರಾಗಿದ್ರೆ? ಇಲ್ಲ ಸಿಸ್ಟರ್, ನಾನಂತೂ ದೊಡ್ಡ ಸಾಹುಕಾರ ಮನೆಗೆಲ್ಲ ಆಗಲ್ಲ. ಆದ್ರೆ ಬಡವ್ರ ಮನೆಗೆ ಆಗ್ತೇನಪ್ಪ. ಹುಟ್ಟುತ್ತವಿಂದನೂ ಸುಖ ನೆಮ್ಮದಿ ಎಲ್ಲ ತಗೊಂಡ್ಬಂದಿದ್ದೀನಿ. ಕಷ್ಟ ಅಂದ್ರೆ ಹೇಗಿರುತ್ತೆ ನಾನು ತಿಳ್ಕೊಬೇಕಲ್ಲ. ನನಗಂತೂ ಆಡಂಬರದ ಮದುವೆ ಇಷ್ಟ ಇಲ್ಲ. ಸಿಂಪಲ್ ಆಗಿ ಯಾವ್ದಾದ್ರು ಹಳ್ಳಿ ಹುಡುಗನ ಮದುವೆ ಆಗ್ತೇನಪ್ಪ. ಏನೋ ಮಾಡಮ್ಮ ನೋಡು, ನಾವು ಬಡವ್ರ ಮನೆಗೆ ಹುಟ್ಟಿ ಶ್ರೀಮಂತರ ಮನೆಗೆ ಹೋಗ್ಬೇಕು ಅಂತೀವಿ. ನೀವು ಶ್ರೀಮಂತರ ಮನೆಗೆ ಹುಟ್ಟಿ ಬಡವ್ರ ಮನೆಗೆ ಇರಬೇಕು ಅಂತೀರ. ಒಂದು 5 ಬೆರಳು ಒಂದೇ ಥರ ಇರಲ್ಲ, ಎಲ್ಲರೂ ಚೇಂಜ್ ಆಗ್ತಾನೆ ಇರ್ತಾರೆ. ಪ್ಲೀಸ್ ಕಣೋ ರಾಮು, ನಮ್ಮ ಹುಡುಗಿನ ಹೇಗಾದ್ರೂ ಮಾಡಿ ನೀನೇ ಒಪ್ಸೋ. ಅಲ್ಲಿ ನಿನ್ನ ಹುಡುಗಿನೂ ಇದ್ದಾಳೆ ಕಣೋ. ಬೇಕಾದ್ರೆ ನಿನ್ನ ಹುಡುಗಿ ನಾನು ಒಪ್ಪಿಸ್ಕೊಡ್ತೀನಿ ಕಣೋ. ನನ್ನ ಹುಡುಗಿ ನೀನು ಒಪ್ಸೋ. ಅವತ್ತು ನೀನೇನೋ ತಪ್ಪು ಮಾಡಿದಾಗ ನಿನ್ನ ಹುಡುಗಿನ ಹುಡ್ಕಕ್ಕೆ ಹೋದಾಗ ನಾನು ಬಂದಿದ್ದೆ ತಾನೆ. ಇವತ್ತು ನನ್ನ ಹುಡುಗಿನ ಹೇಗಾದ್ರೂ ಮಾಡಿ ಒಪ್ಪಿಸೋ ರಾಮು. ಯಪ್ಪ, ನೀನು ಇದಕ್ಕೆಲ್ಲ ಕಣ್ಣೀರು ಹಾಕೊಂಡು ಕೈ ಮುಗಿಬೇಡ, ಸುಮ್ಮನೆ ನಿಂದ್ರು, ನಾನು ಒಪ್ಪಿಸ್ತೀನಿ. ಸೌಮ್ಯ, ಏನು ಮಾವ ಕೂಗುದ್ರಲ್ಲ? ಏನು ಮಾವ, ನೀವು ಬರೋದಲ್ದೆ ಯಾವ್ದೋ ಪಿಶಾಚಿನ ಕರ್ಕೊಂಬಂದಿದ್ದೀರಾ ಜೊತೆಲಿ? ಯಾಕೆ ಸೌಮ್ಯ ಅವಳನ್ನ ಪಿಶಾಚಿ ಅಂತೀಯ? ಅವ್ರಿಗಿರೋ ಒಳ್ಳೆ ಗುಣ ಬೇರೆಯವ್ರಿಗಿರಲ್ಲ, ತಿಳ್ಕೊ. ಅವಳ ಏನ್ ಮಾಡ್ದ ಅಂತದ್ದು ನಿನ್ಗೆ ಪಿಶಾಚಿ ಅಂತೀಯ? ಸೌಮ್ಯ, ನೀನು ಪಿಶಾಚಿ ಅನ್ನಕ್ಕೆ ಹೋಗ್ಬೇಡ. ನಿನಗೆ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬೇಡ. ಅವ್ರ ತಾಯಿನ ಅವನು ಡಾರ್ಲಿಂಗ್ ಅಂತಾನೆ, ಲವರ್ ಅಂತಾನೆ. ಬೇಕಾದ್ರೆ ಹಿಂದೆ ನಿಂತಿದ್ದಾಳಲ್ಲ, ಅವಳು ಕೇಳಬೇಕಾದ್ರೆ ಇವ್ರ ತಾಯಿ ಯಾರು ಅಂತೇಳಿ. ಸುಮ್ಮನಿರು ಮಾಮ, ನಿನಗೆ ಗೊತ್ತಿಲ್ಲ. ಇವ್ನು ಆಂಟಿ ಲವರ್ ಆಗಿದ್ದಾನೆ ಗೊತ್ತಾ ನಿನ್ಗದು? ನನ್ನ ಮುಂದೆನೇ ಯಾವ್ರ ಜಯಮಂಟಿ ಇಲ್ಲ, ಅವ ಆಂಟಿನ ಡಾರ್ಲಿಂಗ್ ಅಂತಾನೆ. ಇವನು ಎಷ್ಟು ಕೊಬ್ಬಿರ್ಬೇಕು? ತಿರ್ಗೇಲಿ ಈ ಕಡೆ. ಏನೇ ನಿಂದು? ನಾವು ಮಾತಾಡ್ತಿದ್ದೀವಿ ತಾನೆ, ಸುಮ್ಮನಿಂದ್ರು. ಅಮ್ಮ ಕೆನ್ನೆ ಹೋಯ್ತು. ನೀನು ಯಾಕೆ ಸೀನಿಯರ್ ಅಂತ ಗೊತ್ತಿದ್ರು ಈ ಥರ ಹೊಡೆದೆ ನನಗೆ? ಯಾರೇ ಹೊಡೆದೆ? ಅಧಿಕಾರ ಕೊಟ್ಟಿದ್ದು ನಿನಗೆ? ಯಾಕೆ ಅಧಿಕಾರ ಕೊಡ್ಬೇಕು? ನಮ್ಮೂರಾಗೆ ಈ ತರ ತಪ್ಪು ಮಾಡಿದ್ರೆ ನಮ್ಮಮ್ಮನ ಹೀಗೆ ವಾರಿಸೋದು. ಜಯಮಂಟಿ ಮಗನೇ ಅವರು, ಗೊತ್ತಿಲ್ಲದೆ ಮಾತಾಡ್ತೀಯ? ಅವರು ಜಯಮಂಟಿ ಇದಾರಲ್ಲ, ಅವ್ರ ಮಗನ್ನ ಇವಣ್ಣ ಸೋಮಣ್ಣ ಇಲ್ಲ, ಅವ್ರ ತಾಯಿನ ಡಾರ್ಲಿಂಗ್ ಅಂತಾರೆ, ಲವರ್ ಅಂತಾರೆ, ಎಲ್ಲ ತರನೇ ಮಾತಾಡ್ತಾರೆ. ಸೋಷಿಯಲ್ ಆಗಿದ್ದಾರೆ. ಈಗಿನ ಕಾಲದಲ್ಲಿ ಆ ಥರ ಅತ್ತೆ ಸಿಗ್ಬೇಕು, ಆ ಥರ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಕಣೆ. ಏನೋ ನೀನು ಹೇಳ್ತಿರೋದು ನಿಜನಾ? ಇವರು ಜಯಮಂಟಿ ಮಗನಾ? ಹೌದು, ಅವರು ಜಯಮಂಟಿ ಮಗನೇ. ನಾನು ನೋಡಿದ್ದೀನಿ ಈ ಊರಾಗೆ. ಅವರನ್ನ ಇವರು ಡಾರ್ಲಿಂಗ್ ಅಂತಾನೆ ಕರೀತಾರೆ. ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಇವ್ರನ್ನ ಅವ್ರ ತಾಯಿನ ಸೋಷಿಯಲ್ ಆಗಿ ಇಟ್ಕೊಂಡಿರೋದು. ಅಂದ್ರೆ ಕ್ಯಾಸುವಲ್, ತಾಯಿ ಅಮ್ಮ ಅನ್ನೋದ್ಕಿಂತ ಡಾರ್ಲಿಂಗ್, ಹೋಗೆ ಬಾರೆ ಆ ಥರನೇ ಕರೀತಾರೆ. ತಾಯಿ ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ. ತಾಯಿನ ಎಷ್ಟು ಇಷ್ಟಪಡೋರು ಅವರು. ಇಷ್ಟಪಡೋ ಹುಡುಗಿನ ಹೆಂಡತಿನ ಇಷ್ಟಪಡಲ್ಲ. ನೀನು ಈ ಊರಿಗೆ ಬಂದು ಈ ಒಣನ ಬಗ್ಗೆ ಈ ಥರ ತಪ್ಪಾಗಿ ತಿಳ್ಕೊಂಡಿದ್ಯಾ? ಸೋಮು, ಸಾರಿ ಸೋಮು, ನಾನು ಈ ಥರ ಮಾತಾಡಬಾರ್ದಿತ್ತು. ನಿಮ್ಗೆ ಈ ಥರ ನೋವಾಗಿದೆ ಅಂತ ಗೊತ್ತು. ಸಾರಿ ಸೋಮು. ಸೌಮ್ಯ, ನೀನ್ ಈ ತರ ಬೇಜಾರಾಗಬಾರ್ದು. ಎದ್ದೇಳು ಮೇಲಕ್ಕೆ ಫಸ್ಟು. ಬಾರಿ ಫಸ್ಟು ಬಾ ಅವರಿದ್ದರೆ ಬರಕ್ಕಾಗಲ್ಲ. ಬಾ ಬೇಗ ಈ ಕಡೆ. ಅವರಿಬ್ರು ಲವ್ ಮಾಡ್ತಿದ್ದಾರೆ, ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಇಲ್ಲಿಗೆ, ಬಾರ ಈ ಕಡೆ. ಸೋಮು, ಇನ್ನೊಂದ್ಸರಿ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಸೋಮು. ಸಾರಿ ಸೋಮು. ನಂದು ತಪ್ಪಿದೆ, ಸಾರಿ ಸೌಮ್ಯ. ನೀನ್ ಆ ಥರ ನಮ್ಮಮ್ಮ ಹೊಡಿಬೇಕಾದ್ರೆ ನಾನು ಮಧ್ಯೆ ಬಂದು ಸಮಾಧಾನ ಮಾಡಬೇಕಿತ್ತು ನಿನ್ನ. ಅದನ್ನ ಬಿಟ್ಟು ನಾನು ಆ ಥರ ಮಾಡಿದ್ನಲ್ಲ, ನಂದೇ ತಪ್ಪು. ಎದ್ದೇಳು, ಈ ಥರ ಕುಂದ್ರು ಬಿಡ. ಎದ್ದೇಳು ಮೇಲಕ್ಕೆ. ನೀನು ಈ ಥರ ಇರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಎದ್ದೇಳು ಸೌಮ್ಯ ಫಸ್ಟು. ನೀವಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ರಾಮು, ನೀವು ನಾನಾದ್ರೆ ನನಗಿಷ್ಟ. ಐ ಮಿಸ್ ಸೋ ಮಚ್ ರಾಮು. ಐ ಮಿಸ್ ಯು ಸೋ ಮಚ್ ಕಣೆ ವೀಣಾ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡೆ ಗೊತ್ತಾ. ನೀನು ಊರಿಗೆ ಹೋದಾಗ್ತವಿಂದ ನಾನು ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಕಣ್ ತುಂಬ ನಿದ್ದೆನೇ ಮಾಡಿಲ್ಲ ಗೊತ್ತಾ.
ಕಣ್ಣು ಮುಚ್ಕೊಂಡ್ರೆ ನೀನೇ ನೆನಪು, ಕಣ್ಬಿಟ್ರು ನೀನೇ ನೆನಪು. ನನಗಂತೂ ನೀನು ಯಾವಾಗ ನೋಡ್ತೀನಿ, ನೀನು ಯಾವಾಗ ಬರ್ತೀಯ ಅಂತಾನೆ ಅನ್ಕೊಂಡಿದ್ದೆ. ಹೇಗಿದ್ರು ಸೋಮದು ಮತ್ತೆ ಸೌಮ್ಯದು ಮದುವೆ ಫಿಕ್ಸ್ ಆಗುತ್ತೆ. ಇನ್ನೇನೋ ನಂದನಿಂದ ಮದುವೆನೂ ಮಾಡ್ಕೊಂಡ್ಬಿಡೋಣ, ಸರಿನಾ? ಅದೇ ಮಂಟಪದಾಗ. ಅಯ್ಯೋ ಮದ್ವೆವರೆಗೂ ಹೋಗ್ಬಿಟ್ಟಾರಮ್ಮ ನೀನು. ನಮ್ಮನೇಲಂತೂ ಈಗಲೇ ಒಪ್ಕೊಳ್ಳಲ್ಲಪ್ಪ. ನಿನ್ಗೂ ಗೊತ್ತಲ್ಲ ಹೇಗಿದೆ ಅಂತೇಳಿ. ನನ್ನ ಸುಂದ್ರಂಗೋ ಇಲ್ಲ ಪ್ರಕಾಶಂಗೋ ಅವ್ರ ಹೆಸರೇನು, ನಮ್ಮ ಮಾವನ ಹೆಸರು ಪ್ರಕಾಶಂಗೋ ಮಾಡಬೇಕು ಹಾಗೆ ಹೀಗೆ ಅಂತಿದ್ದಾರೆ. ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಆಗೋಣ ನಮ್ಮನೇಲಂತೂ ಒಪ್ಪಲ್ಲ. ಎಲ್ಲಾದ್ರೂ ಹೊರಡೋಗಿ ಮದುವೆ ಆಗೋಣ ಇರಿ. ಇವಾಗ್ಲೂ ಈ ತರ ಕೋಪವಾಗೇ ಇರ್ಬೇಕಾ ಸೌಮ್ಯ? ಕೈ ತೆಗಿ ಮುಖದಿಂದ. ಅವ್ರೇನೋ ನನ್ಗೆ ಆ ಥರ ಬೊಯ್ದಲ್ಲ ಅಂತ ಹೊಡೆದಿದ್ದಾರೆ, ಅವ್ರದ್ದು ಏನೂ ತಪ್ಪಿಲ್ಲ. ಕೈ ತೆಗಿ ಸೌಮ್ಯ. ನೀನು ಆ ಥರ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ. ನಗ್ನಗ್ತಾ ಮಾತಾಡು ನನ್ನ ಜೊತೆ. ನಿನ್ನೆಯಿಂದ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಆಗಿಲ್ಲ ಗೊತ್ತಾ? ಹೇಗೋ ನಿಮ್ಮ ಮಾವನ ಒಪ್ಪಿಸಿ ನಿನ್ನನ್ನು ಲವ್ ಮಾಡ್ತೀನಿ ಅಂತೇಳಿ ಮದುವೆ ಮಾಡ್ಕೊತೀನಿ ಕಣೋ ಅಂದೆ. ಹ್ಞೂ ನಿನ್ನಿಷ್ಟ ಗುರು ಅಂತೇಳಿ ಬಿಟ್ಕೊಟ್ಟಿದ್ದಾನೆ. ಬಾರೆ ಮಾತಾಡಿ ಸುಮ್ಮನೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.